ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 313. ಇವತ್ತು ಕರ್ನಾಟಕ ಸರ್ಕಾರ ಶಾಲೆಯಲ್ಲಿ ಏನು ಹಿಂದಿ ಪಠ್ಯಕ್ರಮದಲ್ಲಿತ್ತು ಅದು ಕಡ್ಡಾಯವಾಗಿತ್ತು, ಪರೀಕ್ಷೆಗೆ ಕೌಂಟ್ ಆಗ್ತಿತ್ತು. ಅದನ್ನು ರದ್ದುಪಡಿಸಿದೆ. ಇದನ್ನು ವ್ಯಾಪಕವಾಗಿ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಅದು ಗ್ರೇಡಿಂಗಿಗೆ ಮಾತ್ರ ಇರ್ತದೆ ಅಂತಕ್ಕಂಥ ವಿಚಾರ. ಬಹುಶಃ ಇದು ಒಳ್ಳೆಯ ನಿರ್ಧಾರ ಅಂತ ಅನ್ನಿಸ್ತದೆ. ಆದರೆ ಕೆಲವರು ವಿರೋಧ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯವರ ಪೂರ್ವಿಕರು ಹಿಂದಿವಾಲಗಳೇನು ಅಲ್ಲ, ಅವರು ಕೂಡ ಕನ್ನಡಿಗರೇ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಬಿ ಜೆ ಪಿಯವ್ರದ್ದು, ಅವರು ಎಲ್ಲವಕ್ಕೂ ಕೂಡ ಅವರ ಹಿಂದಿವಾಲಗಳು ಡೆಲ್ಲಿಯಲ್ಲಿದ್ದಾರಲ್ಲ ಅವರಿಗೆ ಖುಷಿಪಡಿಸ್ಬೇಕು. ಆ ವಿಚಾರದಲ್ಲಿ ಕರ್ನಾಟಕ ಇರ್ಬೋದು, ಕನ್ನಡಿಗರಿರ್ಬೋದು, ಕನ್ನಡ ಇರ್ಬೋದು, ಇಂಥ ವಿಷಯಗಳಲ್ಲಿ ಅವರು ಯಾವಾಗಲೂ ಕೂಡ ದ್ವಂದ್ವವಾಗಿರ್ತಕ್ಕಂಥ ಧೋರಣೆಯನ್ನು ತಾಳ್ತಾರೆ. ಇದು ಒಳ್ಳೆಯದಲ್ಲ. ಭಾಷೆ ನೋಡಿ, ಎಷ್ಟು ಭಾಷೆ ಬೇಕಾದರೂ ನಾವು ಕಲಿಬೋದು, ನಮಗೆ ಬಿಟ್ಟಿದ್ದದು. ಈಗಂತೂ ಭಾಳ ಸುಲಭ, ಅನೇಕ ಮೂಲಗಳು ಇದೆ, ಟೆಕ್ನಾಲಜಿ ಇದೆ. ಶಾಲೆ ಮೂಲಕನೇ ಕಲಿಬೇಕಂತ ಏನಿಲ್ಲ. ಪರಿಸ್ಥಿತಿ ಹಾಗಿರಬೇಕಾದ್ರೆ ದ್ವಿಭಾಷಾ ನೀತಿ ಕರ್ನಾಟಕ ಸರ್ಕಾರದ್ದು ಅದು ಕಂಡುಬರ್ತಾ ಇದೆ. ಆದಷ್ಟು ಬೇಗ ಸರ್ಕಾರಿ ಆದೇಶವೂ ಕೂಡ ಆಗೋ ಲಕ್ಷಣ ಇದೆ. ಇಂಗ್ಲೀಷು ಮತ್ತು ಹಿಂದಿ, ಇದು ಇಂಗ್ಲೀಷು ಮತ್ತು ಕನ್ನಡ ಸಾಕು. ಕನ್ನಡ ರಾಜ್ಯ ಭಾಷೆ, ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ, ಎರಡಿದ್ರೆ ಸಾಕಲ್ವಾ? ನಿಮ್ಮ IT-BTಗಳಲ್ಲಿ ಹಿಂದಿಯ ಕೆಲಸ ಏನಿರ್ತದೆ ಅಲ್ಲಿ. ಹಾಗಿರ್ಬೇಕಾದ್ರೆ ನಾವು ಯಾವಾಗಲೂ ಕೂಡ ನಮ್ಮ ಭಾಷೆಗೆ ಮೊದಲನೇ ಆದ್ಯತೆ, ಬೇರೆ ಭಾಷೆಗೆ 2, 3, 4ನೇ ಆದ್ಯತೆ ಕೊಡಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಸಮಗ್ರತೆ, ನಮ್ಮ ಪರಂಪರೆ ಉಳಿತದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡೋದನ್ನು ಬಿಟ್ಟು ಎಲ್ಲ ಪಕ್ಷಗಳು ಕೂಡ ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದು ಬಹಳ ಅನುಕೂಲ ಆಗ್ತದೆ. ಈ ದಿಶೆಯಲ್ಲಿ ಎಲ್ಲರೂ ಕೂಡ ಮರುಚಿಂತನೆ ಮಾಡಬೇಕು. ಹೋರಾಟಗಾರರಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು. ಇದು ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಧಾರ. ಇದು ಹಿಂದೆಯೇ ಆಗಬೇಕಾಗಿತ್ತು, ಪರವಾಗಿಲ್ಲ, ಲೇಟಾದರೂ ಕೂಡ ಆಗಿದೆಯಲ್ಲ, ಸಂತೋಷ ಪಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.